ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಾನು ಒಂದು ಚಿಕ್ಕದು ಫ್ರಾಕ್ ಹೊಲಿತಾ ಇದ್ದೆ, ಅಂಬ್ರೆಲಾ ಫ್ರಾಕು. ಅದನ್ನು ಚಿಕ್ಕ ಪಾಪು 1 ಇಯರ್ ಪಾಪುದೇ ಇದು. ನೋಡಿ, ನನ್ನ ಫ್ರೆಂಡು ಇದನ್ನು ಕಟ್ಟಿಂಗು ಹಾಕಿದ್ದೀನಿ, ನಿಮಗೆ ಸ್ಟಿಚ್ಚಿಂಗು ತೋರಿಸ್ತಾ ಇದ್ದೀನಿ. ನೋಡಿ, ಎರಡು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸು. ಸ್ಟಿಚ್ ಹಾಕ್ಕೋಬೇಕಂದ್ರೆ ಲೈನಿಂಗ್ ಬಟ್ಟೆಲೇ ಹಾಕ್ಕೋಬೇಕು. ಈ ಕಡೆ ಪೀಸ್ ಇರುತ್ತಲ್ವ ಮೇಲ್ಗಡೆದು, ಆ ಪೀಸ್ನ ಫ್ರಾಕ್ ಪೀಸ್ ಮೇಲೆ ಹಾಕ್ಕೋಬಾರ್ದು. ನೋಡಿ, ಅದ್ರ ಮೇಲೆ ಹಾಕ್ಕೊಂಡು ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಜಾಯಿಂಟ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇದು ತುಂಬ ಕಾಟನ್ ಸ್ಮೂತು ಚೆನ್ನಾಗಿರೋ ಬಟ್ಟೆ ಇದು, ಕಾಟನ್ನು. ಅದು ಚಿಕ್ಕ ಪಾಪುಗೆ ಅವರು ಸ್ಟಿಚ್ ಮಾಡಿಸ್ಕೊತಾ ಇರೋದು ಕಸ್ಟಮರ್ದಿದು. ನೋಡಿ, ಇವಾಗ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಇನ್ನೊಂದು ಮತ್ತು ಮೇಲ್ಗಡೆ ಪಟ್ಟಿ ಥರ ಬರುತ್ತಲ್ವ, ಕಸಿ ಥರ, ಅದರಲ್ಲೇ ನಾನು 1 ಇಂಚ್ ಬಟ್ಟೆ ತೊಗೊಂಡು ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ನಾನು. ನೋಡಿ, ಇವಾಗ ಬಟ್ಟೆನ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಕಡೆ ಕೆಳಗಡೆಯಿಂದ 2ರಿಂದ 3 ಇಂಚು ಗ್ಯಾಪ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಗ್ಯಾಪ್ ಬಿಟ್ಕೊಂಡು ಮತ್ತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಕಡೆ ಜಸ್ಟ್ ಬಾಡಿಗೆ ಮಾತ್ರ, ಮೇಲ್ಗಡೆ ಮಾತ್ರ ಇಲ್ಲ. ಅದು ಸ್ಲೀವ್ಸ್ ಎಲ್ಲ ಜಸ್ಟ್ ಇದು ಬಂದಿರೋದು. ನಿಮಗೆ ಫೋಟೋ ಹಾಕಿದ್ದೀನಿ, ಇದನ್ನು ಆಲ್ಮೋಸ್ಟ್ ಗೊತ್ತಾಗುತ್ತೆ. ನೋಡಿ, ಇವಾಗ ಇದನ್ನು ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ 1.25 ತೊಗೊಂಡ್ರು ಓಕೆನೇ, ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪ ದೊಡ್ಡದಾಗಿ ಇರುತ್ತೆ, ತುಂಬ ಚಿಕ್ಕದಾದರೆ ಚೆನ್ನಾಗಿ ಕಾಣಿಸಲ್ಲ. ಅದು ನಾವು ಫ್ರಾಕಿಗೆ ತಕ್ಕಷ್ಟು 1.25 ಇಂಚಾದರೂ ತೊಗೋಬೋದು. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಮತ್ತೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೀಟಾಗಿ. ಫ್ರೆಂಡ್ಸ್ ನೋಡಿ, 2 ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಕ್ಯೂಟಾಗಿರೋದು ಫ್ರೆಂಡ್ಸ್ ಅದು. ನೋಡಿ, ಇವಾಗ ಕೆಳಗಿರೋ ಫಾಲ್ಟ್ ಇದು, ಕೆಳಗಿರೋದನ್ನ ಅಟ್ಯಾಚ್ ಮಾಡಿಕೊಂಡು ಫ್ರೆಂಡ್ಸ್ ಇದನ್ನು ಓರ್ಲಾಕ್ ಹಾಕ್ತಾಯಿದ್ದೀನಿ. ಓರ್ಲಾಕ್ ಅಂದರೆ ಜಿಗ್ಜಾಗ್ ಮಾಡ್ತೀವಲ್ವ ನಾವು, ಆ ಥರ ಹಾಕ್ತಾಯಿದ್ದೀನಿ. ಆ ಥರ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಫ್ರಾಕು. ನಾವು ಫೋಲ್ಡ್ ಮಾಡಿ ಹೊಲಿಯೋದ್ರಿಂದ ಸ್ವಲ್ಪ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ, ಬಟ್ ಇದು ಮಾತ್ರ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ನೋಡಿ, ಎರಡಕ್ಕೂ ಯಾವ್ದು ಬಟ್ಟೆ ಹೆಚ್ಚು ಕಡಿಮೆ ಇರುತ್ತೆ ನೋಡಿ, ಅದನ್ನು ಒಂಚೂರು ಕಟ್ ಮಾಡಿಕೊಂಡು 2 ಸಮವಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಜಿಗ್ಜಾಗ್ ಮಾಡ್ಕೊತಾ ಇರೋದು. ಓರ್ಲಾಕ್ ಅಲ್ಲ ಫ್ರೆಂಡ್ಸ್, ಜಿಗ್ಜಾಗ್. ಅದು ಜಿಗ್ಜಾಗ್ ಮಾಡ್ಕೊಳ್ಳೋದ್ರಿಂದ ಅದು ಕೆಳಗಡೆ ಫಾಲ್ಟ್ನ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಾನು ಇದು ಫ್ರಾಕ್ನ 2 ಪೀಸ್ ತೊಗೊಂಡಿರೋದು, 2 ಪೀಸ್ ಮಾಡ್ಕೊಂಡಿರೋದು. ಒಂದೇ ಕೂಡ ಮಾಡ್ಕೋಬೋದು. ನಾನು 2 ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಅವಾಗವಾಗ ಬಟ್ಟೆನ ಎಳಿತಾ ಇರುತ್ತೆ, ಹಿಂಗೆ ಜಗ್ತಾ ಇರುತ್ತೆ. ಅದನ್ನು ನೀಟಾಗಿ ನೋಡಿಕೊಂಡು ಓರ್ಲಾಕ್ ಹಾಕಬೇಕು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಓರ್ಲಾಕ್ ಹಾಕೋದು ತೋರಿಸ್ತೀನಿ. ನೋಡಿ, ಕಾಣಿಸುತ್ತೆ ಅಂದ್ಕೊತೀನಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎಲ್ಲೂ ರಿಂಕಲ್ಸ್ ಬಂದಿಲ್ಲ, ಎಲ್ಲೂ ಏನೂ ಆಗಿಲ್ಲ ಫ್ರೆಂಡ್ಸು. ಇದು ಕಸಿ ಹಿಂದ್ಗಡೆ ಕಟ್ಕೊತೀವಲ್ವ, ಟ್ಯಾಗ್ ಅಂತಲೇ ಹೇಳ್ತೀವಿ, ಕಸಿ ಅಂತ. ಇದು ಸೆಲ್ಟಿಗೆ. ನೋಡಿ ಫ್ರೆಂಡ್ಸ್, 2 ಇಂಚು ತೊಗೊಂಡಿದ್ದೀನಿ ಬಟ್ಟೆನ. ನೋಡಿ, 2ಕ್ಕೂ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಈ ಡ್ರೆಸ್ಸಿನ ಹೊರಗಡೆ ತೊಗೊಳಕ್ಕೆ ಹೋದರೆ 300, 400, 500 ಹೇಳ್ತಾರೆ. ಈಸಿಯಾಗಿ ಒಂದು ಬಟ್ಟೆ ತರಿಸ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪಾಪುಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಂತೂ ಫ್ರೆಂಡ್ಸ್ ನನ್ನ ಮಗಳಿಗೆ ತುಂಬ ಬಟ್ಟೆ ಹೊಲ್ದಿದ್ದೀನಿ, ಜಸ್ಟ್ ತೋರಿಸಿಲ್ಲ. ನೆಕ್ಸ್ಟ್ ಹಾಕ್ತೀನಿ ಅವಳದು ಕೂಡ. ನೋಡಿ, ಇದು ನೆಕ್ಸ್ಟ್ ಇರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನು.
ನೋಡಿ ಫ್ರೆಂಡ್ಸ್, ಹಿಂದ್ಗಡೆ 2 ಸ್ಕ್ರೂ ಡ್ರೈವರ್ ತೊಗೊಂಡು ನೀಟಾಗಿ ತೆಕ್ಕೋಬೇಕು. ಅದನ್ನು ಉಲ್ಟಾ ಮಾಡ್ಕೋಬೇಕು ಫ್ರೆಂಡ್ಸ್ ಅದು. ಮತ್ತು ಇನ್ನೊಂದು ನಾನು ಚಿಕ್ಕದು ಬಟರ್ಫ್ಲೈ ಥರ ಒಂದು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದೊಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಅದನ್ನು ಕೂಡ ನೀಟಾಗಿ ಅದನ್ನು ಸ್ಟಿಚ್ ಹಾಕಿರೋದನ್ನ ಅದನ್ನ ಹೊರಗಡೆ ಬರಬೇಕು ನೀಟಾಗಿ. ಅಂದರೆ ಅದನ್ನು ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಒಳಗಡೆ ಹಿಂಗೆ ಹಮ್ಕಿ ಬರುತ್ತೆ ಅದು ನೀಟಾಗಿ. ನೋಡಿ ಈ ಥರ ಮೂಲಿ ಅದನ್ನು ಚೆನ್ನಾಗಿ ಬರಬೇಕು. ನೋಡಿ ಈ ಥರ ಬಂತು ಅಂದರೆ ನೋಡಿ ಒಂದು ಚಿಕ್ಕದಾಗಿ ಅಟ್ಯಾಚ್ ಮಾಡಿದರೆ ಪ್ಲೇನು ಡ್ರೆಸ್ಸಿಗೆ ಅಂಬ್ರೆಲಾ ಫ್ರಾಕಿಗೆ ಇದೊಂದು ಹಾಕಿದರೆ ತುಂಬ ನೀಟಾಗಿ ಕಾಣಿಸುತ್ತೆ, ಲುಕ್ಕಾಗಿ ಕಾಣಿಸುತ್ತೆ ಅಂತ ನಾನು ಇದೊಂದು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮಧ್ಯಕ್ಕೆ ಒಂದು ಚಿಕ್ಕ ಪಟ್ಟಿ ಥರ ಅದೇ ಬಟ್ಟೆದೆ ಪಟ್ಟಿ ಥರನೇ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಂಬಿಡಿ. ನೋಡಿ ಇವಾಗ 2 ಸಮವಾಗಿ ಮಾಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ನೋಡಿ ನಾನು ಇವೆರಡು ಕಸಿನ ಬ್ಯಾಕ್ ಸೈಡ್ ಕಟ್ಕೊಳ್ಳೋದನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸೊಂಟನ ಅದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಪಟ್ಟಿನ ಕೆಳಗಡೆ ಫಾಲ್ಟು. ನೋಡಿ ನಮ್ಮ ಹುಡುಗಿ ಕಸ ಗುಡಿಸ್ತಾವಳೆ ಹಂಗೆ. ನೋಡಿ ಕೆಳಗಡೆದು ಮೇಲ್ಗಡೆದು 2 ಸಮ ಬರುತ್ತಾ ಅಂತ ಒಂದು ಕಿತ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಕಡೆದೂ ಹಂಗೆ ತೊಗೊತಾ ಇದ್ದೀನಿ ನಾನು. ಕೆಲವೊಂದು ಸರಿ ಅದು ಪಟ್ಟಿ ಕಸಿನ ಒಳಗಡೆ ಬಂದುಬಿಡುತ್ತೆ. ನೋಡಿಕೊಂಡು ಅದನ್ನೇ ಒಳಗಡೆ ದೂಕಿ ನೀಟಾಗಿ ಹಚ್ಚಿ. ಒಂದೊಂದು ಸರಿ ಸ್ಟಿಚ್ಚಿಂಗಲ್ಲಿ ಒಳಗೆ ಬಂದುಬಿಟ್ಟಿರುತ್ತೆ, ನೋಡ್ಕೊಂಡು ಹಾಕೋದ್ರಿಂದ ಬರಲ್ಲ. ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಅದನ್ನು. ಫ್ರೆಂಡ್ಸ್ ನೋಡಿ, ಯಾವುದೇ ಕಾರಣಕ್ಕೂ ಸಿಂಗಲ್ ಹೊಲಿಗೆ ಹಾಕ್ಕೋಬೇಡಿ. ಸಿಂಗಲ್ ಹಾಕ್ಕೊಂಡ್ರೆ ಡ್ರೆಸ್ಸು ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಡಬಲ್ ಹಾಕ್ಕೊಳ್ಳಿ. ಪ್ರತಿಯೊಂದಕ್ಕೂ ಯಾವುದೇ ಸ್ಟಿಚ್ ಹಾಕಿದರೂ ಡಬಲ್ ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿರುತ್ತೆ. ಡಬಲ್ ಹಾಕಿದ ಮೇಲೂ ಇನ್ನೂ ಎಕ್ಸ್ಟ್ರಾ ಹಾಕ್ತೀನಿ ಅಂದರೂ ಕೂಡ ಹಾಕ್ಬೋದು, ಸಿಂಗಲ್ ಮಾತ್ರ ಹಾಕಬೇಡಿ. ನಾನು ಇದಕ್ಕೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಡಬಲ್ಲು. ನೋಡಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಡಬಲ್ ಹಾಕ್ಕೊಂಡಿರೋದು ಫ್ರೆಂಡ್ಸ್ ಎರಡಕ್ಕೂ ನಾನು. ನೋಡಿ ಎಷ್ಟು ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬಂದಿದೆ ಇದು ಫ್ರಾಕು. ನೋಡಿ ಇವಾಗ ಒಂದು ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವುದಾದ್ರೂ ಹೆಚ್ಚು ಕಡಿಮೆ ಬರುತ್ತಾ ಅಂತ ನೋಡ್ಕೊಳ್ಳಿ. 2 ಸಮವಾಗಿದ್ದರೆ ಅಳತೆ ಮೆಜರ್ಮೆಂಟ್ ನೋಡಿಕೊಂಡು ಕರೆಕ್ಟಾಗಿ ಅಟ್ಯಾಚ್ ಮಾಡಿಬಿಡಿ. ಕೊಡ್ತೀರಮ್ಮ. ನೋಡಿ ಫ್ರೆಂಡ್ಸ್, ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.